ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ನಾವು ಈ ದಿನ ವಿಶೇಷವಾಗಿ ಅಂಗಾರಕ ಸಂಕಷ್ಟಿ, ಅಂಗಾರಕ ಸಂಕಷ್ಟಹರ ಚತುರ್ಥಿ, ಈ ರೀತಿ ಹಲವಾರು ಹೆಸರುಗಳಿಂದ ಕರೆಯುವಂತಹ ಅಂಗಾರಕ ಸಂಕಷ್ಟಹರ ಚತುರ್ಥಿಯ ಒಂದು ವಿಶೇಷತೆಯನ್ನ ತಿಳ್ಕೊಳ್ಳೋಣ. ನೋಡಿ, ಸಾಮಾನ್ಯವಾಗಿ ಸಂಕಷ್ಟಹರ ಚತುರ್ಥಿ ಮಂಗಳವಾರ ಬಂದಿತ್ತು ಅಂತಂದ್ರೆ ಅಂತಹ ಒಂದು ದಿನವನ್ನ ಅಂಗಾರಕ ಸಂಕಷ್ಟಹರ ಚತುರ್ಥಿ ಎನ್ನುವಂತಹ ಒಂದು ಹೆಸರಿನಿಂದ ಕರೆಯುವಂತಹ ಒಂದು ವಿಶೇಷತೆ ಇರುತ್ತೆ. ಇನ್ನ ಈ ಒಂದು ಅಂಗಾರಕ ಸಂಕಷ್ಟಹರ ಚತುರ್ಥಿಯನ್ನ ಅತ್ಯಂತ ಶುಭ ಎನ್ನುವಂತಹ ಒಂದು ವಿಚಾರದಿಂದ ಪರಿಗಣಿಸಲಾಗ್ತಕ್ಕಂಥದ್ದು. ಕಾರಣ, ಗಣಪತಿಗೆ ಮಂಗಳವಾರ ಅಂತಂದ್ರೆ ಅತ್ಯಂತ ಪ್ರಿಯವಾದಂತಹ ಒಂದು ದಿನ ಆಗಿರತಕ್ಕಂಥದ್ದು. ಇನ್ನು ಈ ದಿನ ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಗಳಿಂದ ಗಣಪತಿಯನ್ನ ಆರಾಧನೆ ಮಾಡೋದ್ರಿಂದ ಅವರ ಒಂದು ಜೀವನದಲ್ಲಿ ಬರುವಂತಹ ಎಲ್ಲ ವಿಘ್ನಗಳನ್ನ ದೂರ ಮಾಡಿಕೊಂಡು ಗಣಪತಿಯ ಒಂದು ಅನುಗ್ರಹಕ್ಕೆ ಪಾತ್ರರಾಗಬಹುದು ಅನ್ನುವಂಥದ್ದು ಅನೇಕ ಧರ್ಮಶಾಸ್ತ್ರದಲ್ಲಿ ಉಲ್ಲೇಖ ಆಗಿರತಕ್ಕಂಥದ್ದು. ಇನ್ನು ನೋಡಿ, ಈ ದಿನ ಸಂಕಷ್ಟಹರ ಚತುರ್ಥಿ ವ್ರತವನ್ನ ಮಾಡುವಂತಹ ಒಂದು ವಿಧಾನ, ಮುಂಜಾನೆ ಬೇಗ ಎದ್ದು ಸ್ನಾನಗಳನ್ನ ಮಾಡಿ ನಂತರ ಉಪವಾಸದಿಂದ ತಿಳಿ ಹಳದಿ ಬಟ್ಟೆಯನ್ನ ಧರಿಸಿ ಪೂಜಾ ಸ್ಥಳದಲ್ಲಿ ಕೆಂಪು ಬಟ್ಟೆಯನ್ನ ಹಾಸಿ ಪೂರ್ವ ಮತ್ತು ಉತ್ತರಾಭಿಮುಖವಾಗಿ ಗಣೇಶನ ಒಂದು ವಿಗ್ರಹವನ್ನಾಗಲಿ ಅಥವಾ ಚಿತ್ರಪಟವನ್ನಾಗಲಿ ಸ್ಥಾಪಿಸುವಂಥದ್ದು. ಇನ್ನು ಗಣಪತಿಗೆ ತುಪ್ಪದ ದೀಪವನ್ನು ಸಮರ್ಪಣೆ ಮಾಡುವಂಥದ್ದು. ವಿಶೇಷವಾಗಿ ಕೆಂಪು ಬಣ್ಣದ ಹೂಗಳಿಂದ ಮತ್ತು ಎಕ್ಕದ ಹೂಗಳಿಂದ ಮತ್ತು ದಾಸವಾಳದ ಹೂಗಳನ್ನು ಸ್ವಾಮಿಗೆ ಸಮರ್ಪಣೆ ಮಾಡಿ ಅಷ್ಟೋತ್ತರ ಸಹಿತವಾಗಿ ಅನುಷ್ಠಾನಗಳನ್ನು ಮಾಡೋದ್ರಿಂದ, ಪೂಜೆಯನ್ನು ಮಾಡೋದ್ರಿಂದ, ಷೋಡಶ ಉಪಚಾರ ಪೂಜೆಗಳನ್ನ ಗಣಪತಿ ದೇವರಿಗೆ ಸಮರ್ಪಣೆ ಮಾಡೋದ್ರಿಂದ, ಇನ್ನು ಗಣಪತಿಗೆ ಇಷ್ಟವಾದಂತಹ ಮೋದಕವನ್ನ, ಕಡುಬನ್ನ ಸಮರ್ಪಣೆ ಮಾಡೋದ್ರಿಂದ ಅತ್ಯಂತ ಶುಭ ಫಲಗಳನ್ನ ಪಡಿಬಹುದಾಗಿರುತ್ತೆ. ಇನ್ನು ನೋಡಿ, ಜ್ಯೋತಿಷ್ಯದ ಪ್ರಕಾರ ಜಾತಕ ದೋಷ ಏನಾದರೂ ಇದ್ದಂತಹ ಪಕ್ಷದಲ್ಲಿ, ವಿಶೇಷವಾಗಿ ನೋಡಿ ಕುಜದೋಷ ಆಗಿರಬಹುದು ಅಥವಾ ಕೇತುವಿನಿಂದ ಬಾಧಿಸಲ್ಪಡ್ತಾ ಇರತಕ್ಕಂತಹ ಒಂದು ಜಾತಕರು ಈ ಒಂದು ಅಂಗಾರಕ ಸಂಕಷ್ಟಹರ ಚತುರ್ಥಿಯನ್ನ ಆಚರಣೆ ಮಾಡೋದ್ರಿಂದ ಅತ್ಯಂತ ಶುಭವಾಗುತ್ತೆ. ಕಾರಣ ಏನು ಅಂತಂದ್ರೆ ನೋಡಿ, ಕುಜವತ್ ಕೇತು, ಕುಜನಿಗಿರುವಂತಹ ಎಲ್ಲಾ ಕ್ವಾಲಿಟೀಸು ಕೂಡ ಮತ್ತು ಕುಜನಿಗಿರುವಂತಹ ಎಲ್ಲ ಕಾರಕತ್ವಗಳು ಕೂಡ ಕೇತುವಿಗೂ ಕೂಡ ಇರುತ್ತೆ. ಮತ್ತು ಕುಜರ ಒಂದು ಪ್ರಭಾವ ಇದ್ದಂತಹ ಪಕ್ಷದಲ್ಲಿ ಕೇತುವಿನ ಒಂದು ಪ್ರಭಾವವೂ ಕೂಡ ಇರತಕ್ಕಂಥದ್ದು. ಅದೇ ವಿಧವಾಗಿ ಕೇತುವಿನ ಒಂದು ಪ್ರಭಾವ ಇದ್ದಂತಹ ಪಕ್ಷದಲ್ಲಿ ಕುಜರ ಪ್ರಭಾವ, ಈ ಎರಡೂ ಗ್ರಹಗಳ ಒಂದು ಕುಪ್ರಭಾವ ಅವರನ್ನ ಕಾಡ್ತಾ ಇರುತ್ತೆ. ಇನ್ನು ನೋಡಿ, ವಿಶೇಷವಾಗಿ ಅಂಗಾರಕ ಸಂಕಷ್ಟಿಯ ದಿನ ಈ ಒಂದು ಸಂಕಷ್ಟಹರ ವ್ರತವನ್ನು ಆಚರಣೆ ಮಾಡೋದ್ರಿಂದ ಕುಜದೋಷಗಳು ಮತ್ತು ಕೇತುವಿನ ಒಂದು ದೋಷ ಎಲ್ಲವೂ ಕೂಡ ಸಮಸ್ಯೆಯಿಂದ ದೂರ ಪಡಿಬಹುದಾಗಿರುತ್ತೆ. ಇನ್ನು ನೋಡಿ, ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಈ ರೀತಿ ಗಣಪತಿಯನ್ನ ಆರಾಧನೆ ಮಾಡೋದ್ರಿಂದ ಅವ್ರಿಗಿರ್ತಕ್ಕಂತಹ ಒಂದು ವಿವಾಹ ದೋಷಗಳು ಮತ್ತು ಮಾಂಗಲ್ಯ ದೋಷಗಳು ಎಲ್ಲವನ್ನೂ ಕೂಡ ಸರ್ವ ವಿಘ್ನ ನಿವಾರಕನಾದಂತಹ ಗಣಪತಿ ದೂರ ಮಾಡ್ತಾರೆ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಉಲ್ಲೇಖ ಆಗಿರತಕ್ಕಂಥದ್ದು. ಮತ್ತು ಗಣಪತಿಯ ಆಶೀರ್ವಾದ ಮತ್ತು ಅನುಗ್ರಹಕ್ಕೆ ಪಾತ್ರವಾಗುವಂತಹ ಒಂದು ಸಾಧ್ಯತೆ ಇರುತ್ತೆ ಅನ್ನುವಂಥದ್ದು ಧರ್ಮಶಾಸ್ತ್ರದಲ್ಲಿ ಉಲ್ಲೇಖ ಆಗಿರತಕ್ಕಂಥದ್ದು. ಆದ್ದರಿಂದ ಎಲ್ಲರಿಗೂ ಕೂಡ ಜಗನ್ಮಾತೆಯ ಒಂದು ದಿವ್ಯ ಆಶೀರ್ವಾದ ಮತ್ತು ಗಣಪತಿಯ ಒಂದು ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.